ವಿದ್ಯೆ ಎಂಬ ಪೆನ್ನೇ ನಿಂದೊಂದು ಆಯ್ತ. ಆ ಪೆನ್ ಹಿಡ್ಕೊಂಡೆ ನೀನು ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು. ಅದಕ್ಕೆ ವಿದ್ಯೆ ಅಂತ ಆಸ್ತಿ ನಾನು ಕೊಡ್ತೀನಿ ಅಂತ ಹೇಳಿ ತುಂಬಾ ಶ್ರಮ ಪಟ್ಟು ಅವ್ರ ಶ್ರಮದಿಂದ ನಾನು ಹೇಳಿದ್ದೀನಿ. ಇದನ್ನ ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂತ ಅಂದ್ರೆ, ಯಾವ ಕಂಡೀಷನ್ಸ್ ಅಲ್ಲಿ ನೀವೆಲ್ಲರೂ ಇದ್ದೀರಾ ಅದು ಏನೇನೂ ಅಲ್ಲ. ನಾವು ನಮ್ಮ ಕಷ್ಟಗಳನ್ನೇ ದೊಡ್ಡ ಕಷ್ಟ ಅನ್ಕೊಂಡು ಯಾವ ಕಷ್ಟನೂ ಇಲ್ಲ. ಈಗ ಶ್ರಮ ಪಡೋಕೆ ಯಾವುದೂ ಕಷ್ಟ ಅಲ್ಲ. ಇವಾಗ ನಾನು ಮನಸ್ಸು ಮಾಡಿದ್ರೆ ಬೆಂಗಳೂರಲ್ಲಿ ಉಳ್ಕೋಬಹುದು, ಕಷ್ಟಪಟ್ರೆ ಇಲ್ಲಿ ಅಷ್ಟೇ. ಅಂದ್ರೆ ಎಲ್ಲ ನಿದರ್ಶನಗಳಲ್ಲೂ ನೀವು ಕಷ್ಟಪಟ್ಟು ನೀವೆಲ್ಲ ಇವಾಗ ಇಷ್ಟು ಅಂಕಗಳು ಕಟ್ಟಿದ್ದೀರ. ಹೆಂಗ್ ಕಟ್ಟಿದ್ದೀರ? ಇಲ್ಲ ಬಿಡು ಮಲ್ಕೊಳ್ಳೋಣ ಅಂತ ಹೇಳಿದ್ರೆ ಬರ್ತಿತ್ತ? ಅದೇ ಒಂದೆರಡು ತಾಸು ಕುತ್ಕೊಂಡು ಓದೋಣ, ಇನ್ನೊಂದ್ಸಲ ಪ್ರಯತ್ನ ಮಾಡೋಣ ಅನ್ನೋ ಮನೋಭಾವನೆ ಇದ್ದಿದ್ದಕ್ಕೆ ಇವತ್ತೆಲ್ಲ ಈ ಮಟ್ಟದಲ್ಲಿ ಬಂದು ಇಂಥ ಮಾನ್ಯರ ಮುಂದೆ ಕೂತ್ಕೊಂಡಿದೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಅಷ್ಟೇ. ಇವಾಗ ಒಂದು ಮಟ್ಟಕ್ಕೆ ನೀವೆಲ್ಲರೂ ಬಂದಿದ್ದೀರ. ಬಟ್ ಇದೇನಾಗುತ್ತೆ ಅಂದ್ರೆ ಒಂದು ಡಿಗ್ರಿ ಆಗ್ತಾ ಆ ಕನಸುಗಳು ನಾಶ ಆಗುವಂತ ಸಿಚುವೇಶನ್ ಬರುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಡಿಗ್ರಿ ಆಗಿದ ತಕ್ಷಣ ಬೇರೆ ತರನೇ ಯೋಚನೆ ಮಾಡಕ್ಕೆ, ನಮ್ಮ ಸರೌಂಡಿಂಗ್ಸ್ ಎಲ್ಲ ಹಂಗೆ ಯೋಚನೆ ಮಾಡ್ತಾರೆ, ನಮ್ಮ ಮನಸ್ಥಿತಿನೂ ಹಂಗೆ ಹೋಗುತ್ತೆ. ಯಾಕಂದ್ರೆ ಅವಾಗ ಯಾರು ಶಿಕ್ಷಕರಿರಲ್ಲ ನಿಮ್ಗೆ ಫಾಲೋ ಅಪ್ ಮಾಡಿ. ನಿಮ್ಮ ಮನೆ ವಾತಾವರಣ, ಸಮಾಜ ವಾತಾವರಣ ಎಲ್ಲ ಏನ್ ಮಾಡುತ್ತೆ ಅಂದ್ರೆ ನಿನ್ನ ಬೇರೆ ದಿಕ್ಕಿನಲ್ಲಿ ತಗೊಂಡು ಹೋಗತ್ತ ಕಡೆ ಅವರು ಪ್ರೋತ್ಸಾಹ. ಬೇರೆ ದಿಕ್ಕಂದ್ರೆ ಮಕ್ಕಳೇ ದಿಕ್ಕು, ಅದನ್ನೇ. ಸೊ ಅವಾಗ ನೀವು ಏನ್ ಯೋಚನೆ ಮಾಡ್ಬೇಕಂದ್ರೆ, ಇಷ್ಟೆಲ್ಲ ಓದಿ, ಇಷ್ಟೆಲ್ಲ ಸನ್ಮಾನ ಪಡೆದು, ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಏನಕ್ಕೆ? ನೀವು 10th ಅಲ್ಲಿ 99% ತೆಗೆದು, 12th ಅಲ್ಲಿ 99% ತೆಗೆದು, ಡಿಗ್ರಿನೂ ನೀವು ಅನ್ಕೊಂಡಿ ಡಿಗ್ರಿಯಲ್ಲೇ ಉನ್ನತ ಮಟ್ಟದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗ್ತಾರೆ. ಅದಾದ್ಮೇಲೆ ಏನು ಎಲ್ಲ ಆಲ್ಮೋಸ್ಟ್ ಒಂದು 50% ಮಕ್ಕಳು ಅಲ್ಲೇ ಎಂಟು ಮಾಡ್ಬಿಡ್ತಾರೆ. ಬಟ್ ಆ ಥರ ಆಗ್ಬಾರ್ದು. ನಾನು ಎಲ್ಲರೂ ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ನೀವು 99% ತೆಗೆದಿದ್ರು ಪರವಾಗಿಲ್ಲ, ಜೀವನದ ಶಿಕ್ಷಣವನ್ನು ಪಡೆಯಿರಿ. ಜೀವನದ ಶಿಕ್ಷಣ ಅಂದ್ರೆ ಏನು? ಇವಾಗ ನಿಮ್ಮ ಕಾಲದಲ್ಲಿ ನಿಂತ್ಕೊಬೇಕು, ಅದೇ ಮೊದಲನೇ ಶಿಕ್ಷಣ. ಯಾವ ಫೀಲ್ಡ್ ಅನ್ನು ತಗೊಳ್ಳಿ, ನಿಮ್ಗೆ ಯಾವ್ದು ಇಷ್ಟ ಆ ಫೀಲ್ಡೇ ತಗೊಳ್ಳಿ. ಬಟ್ ನಿಮ್ಮ ಕಾಲದಲ್ಲಿ ನಿಂತ್ಕೊಬೇಕು. ಯಾರ ಮೇಲೂ ನೀವು ಡಿಪೆಂಡೆಂಟ್ ಆಗಿರ್ಬಾರ್ದು, ಅವಲಂಬಿತರಾಗಿರ್ಬಾರ್ದು. ನೀವು ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೊಂಡು, ಯಾವಾಗ ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೊತೀರಾ, ಸಮಾಜ ನಿಮ್ಮನ್ನ ಕೇಳುತ್ತೆ. ಸಮಾಜ ಅಂದ್ರೆ ಫಸ್ಟ್ ನಿಮ್ಮ ಕುಟುಂಬದವ್ರು ನಿಮ್ಮನ್ನ ಕೇಳ್ತಾರೆ, 4 ಜನ ಕೇಳ್ತಾರೆ. ಅವಾಗ ನೀವು ಮಾತಾಡುವಂತ ಮಾತುಗಳು ಜ್ಞಾನವಂತವಾಗಿರುತ್ತೆ. ಯಾಕಂದ್ರೆ ನೀವೆಲ್ಲ ಶಿಕ್ಷಣ ಪಡೆದಿರುತ್ತೆ. ಅದಕ್ಕಿಂತ ದೊಡ್ಡ ಆಸ್ತಿ ಯಾವ್ದಿಲ್ಲ. ನೀವೆಲ್ಲ ಇವತ್ತು ಓದಿದ್ರೆ ನೀವೆಲ್ಲ ಶ್ರೀಮಂತರು ಅಂತ. ಸೊ ನಿಮ್ಗೆ ನಿಮ್ಮ ಅಪ್ಪ ಅಮ್ಮ ಇಷ್ಟು ಶ್ರೀಮಂತರು ಮಾಡಿದ್ದಾರೆ ಅಂತ ನೀವೆಲ್ಲ ಖುಷಿ ಪಡ್ಬೇಕು. ಅವರು ಇನ್ನ ಶ್ರೀಮಂತತನ ನಮ್ಮನ್ನು ಬೆಳೆಸ್ಕೊಳ್ಳೋಣ ಅನ್ನೋ ಮನೋಭಾವನೆ ಇಟ್ಕೊಂಡು ಇನ್ನ ಒಂದು ಗುರಿ ಇಟ್ಕೋಬೇಕು. ಎಲ್ಲ ನಮ್ಮ ಪ್ರತಿ ವೇದಿಕೆಗೂ ಅದೇ ಇರುತ್ತೆ. ಎಲ್ಲರೂ ಒಂದು ಗುರಿ ಇಟ್ಕೋಬೇಕು. ಗುರಿ ಇವಾಗ ತಲುಪಕ್ಕಾಗಲ್ಲ. ಇವಾಗ ನಾನೇನೋ ಒಂದು ಪೈಲಟ್ ಆಗ್ಬೇಕಂತ ಅನ್ಕೊಂತೀನಿ, ಇವಾಗ ಪೈಲಟ್ ಆಗ್ಬಿಡಕ್ಕಾಗಲ್ಲ. ಬಟ್ ಡೈಲಿ ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಅದ್ರ ಕಡೆ ನಮ್ದು ತಯಾರಿಗಳು, ಪ್ರಯತ್ನಗಳು, ಸೋಲುಗಳು, ಗೆಲುವುಗಳು ಆ ಕಡೆ. ಸಮಸ್ತ ಪರಿಶಿಷ್ಟ ಪರಿಶಿಷ್ಟ ಪಂಗಡದ ನೌಕರರು ಸೇರಿದಂತೆ ಎಲ್ಲ ನೌಕರರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರ ಸಮನ್ವಯ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಖೆ ಮತ್ತು ಕೇಂದ್ರ ಸಮಿತಿಯ ಪರವಾಗಿ ವಿನಮ್ರ ಮನವಿ. ಮಿತ್ರರೇ, ಇದೇ ತಿಂಗಳು ಅಂದರೆ 28/8/2026 ಶುಕ್ರವಾರ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಜಾಗೃತ SC/ST ನೌಕರರ 6ನೇ ಐಕ್ಯತಾ ಸಮಾವೇಶವನ್ನು ಬೆಂಗಳೂರಿನ ಅರಮನೆ ಮೈದಾನದ ಶೃಂಗಾರ ಪ್ಯಾಲೇಸ್ನಲ್ಲಿ ಗೇಟ್ ನಂಬರ್ 8ರಲ್ಲಿ ಅರಮನೆ ಶೃಂಗಾರ ಪ್ಯಾಲೇಸ್ನಲ್ಲಿ ಏರ್ಪಡಿಸಲಾಗಿದೆ. ಈ ಸಮಾವೇಶವನ್ನು ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ ಅವರು ಉದ್ಘಾಟನೆಯನ್ನು ಮಾಡ್ತಿದ್ದಾರೆ. ಅದೇ ರೀತಿ ಸಮನ್ವಯ ಸಮಿತಿಗೆ ಬಹುಕಾಲದಿಂದಲೂ ಕೂಡ ಮಾರ್ಗದರ್ಶನ ಮಾಡ್ತಿರುವಂಥ, ಕ್ರಿಯಾಶೀಲತೆಯನ್ನು ತುಂಬುತ್ತಾ ಇರುವಂಥ ಕಂದಾಯ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆದಂಥ ಮಾನ್ಯ ಡಾಕ್ಟರ್ G. ಪರಮೇಶ್ವರ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಿದ್ದಾರೆ. ಮತ್ತು ಸಮಾಜ ಕಲ್ಯಾಣ ಸಚಿವರಾದಂಥ KH ಮುನಿಯಪ್ಪ ಸರ್, ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸರ್ ಸೇರಿದಂಗೆ ಮತ್ತು ಗೃಹ ಮಂತ್ರಿಗಳಾದಂಥ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲ ಗಣ್ಯರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅಂದೇ ಮಧ್ಯಾಹ್ನ ಸಂವಿಧಾನದ ಆಶಯಗಳು ಮತ್ತು SC/ST ನೌಕರ ಅಧಿಕಾರಿಗಳ ಜವಾಬ್ದಾರಿ ಅಂತೇಳಿ ವಿಚಾರ ಸಂಕಿರಣ ಕೂಡ ಇದೆ.
ಈ ಸಮಾವೇಶಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ 25ರಿಂದ 30 ಸಾವಿರಕ್ಕೂ ಹೆಚ್ಚು ಜನ ನೌಕರರು ಬರಬೇಕು. ನಮ್ಮ ಮೂಲಭೂತ ಬೇಡಿಕೆಗಳು ಮೀಸಲಾತಿಯ ಅನುಷ್ಠಾನ ಪರಿಪಕ್ವವಾಗುವಂತೆ, ಬಡ್ತಿ ಮೀಸಲಾತಿ ಸರಿಯಾಗಿ ಅನುಷ್ಠಾನ ಮಾಡುವಂತೆ, ಖಾಲಿ ಹುದ್ದೆಗಳ ಭರ್ತಿ ಸೇರಿದಂತೆ OPS ಅನುಷ್ಠಾನ ಸೇರಿದಂತೆ ಹಲವಾರು ಬೇಡಿಕೆಗಳ ಜೊತೆಗೆ ಮೀಸಲಾತಿಯನ್ನು 9 ಶೆಡ್ಯೂಲ್ಗೆ ಸೇರಿಸಬೇಕು. ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕೊಡಬೇಕು. ಅಂಬೇಡ್ಕರ್ ಪ್ರಥಮವಾಗಿ ಶಾಲೆಗೆ ಸೇರಿದ ದಿನವನ್ನು ವಿದ್ಯಾರ್ಥಿ ದಿವಸ ಅಂತ ಘೋಷಣೆ ಮಾಡಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡ್ತಿದ್ದೀವಿ. ಇದು ಎಲ್ಲರ ಸಮ್ಮಿಲನ. ಈ ಸಂವಿಧಾನ ಬಯಸುವವರು ಮನುಷ್ಯನ ಪ್ರೀತಿಸುವಂಥ ಸಮಾಜ ಬೇಕು ಅಂತ ಅನ್ನುವಂಥ ಎಲ್ಲ ಸಹೃದಯಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಿದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿಯಲ್ಲಿ ನಡೆದಂಥ ಕಾರ್ಯಕ್ರಮದ ಮೂಲಕ ಈ ವಿಡಿಯೋನ